ಹೋಳಿಗೆ ಪ್ರಿಯರಿಗೂ ಕ್ಯಾನ್ಸರ್ ಕಂಟಕ. ಟ್ಯಾಟೂನಿಂದ HIV, ಕ್ಯಾನ್ಸರ್, ನೀರಿನ ಬಾಟಲ್ ಸ್ಯಾಂಪಲ್ ಟೆಸ್ಟ್. ಕೇಂದ್ರ ಆರೋಗ್ಯ ಇಲಾಖೆಗೆ ಪತ್ರ, ಹೊಸ ಕಾನೂನು. ಔಷಧಿಗಳಲ್ಲೂ ಅಸುರಕ್ಷಿತ ಅಂಶ ಪತ್ತೆ, ಎಚ್ಚರಿಕೆ. ಗೋಬಿ ಮಂಚೂರಿ, ಕಬಾಬ್, ಕಾಟನ್ ಕ್ಯಾಂಡಿ, ಪಾನಿಪುರಿ ಸ್ಯಾಂಪಲ್ ಚೆಕ್ ಮಾಡಿದ ಆರೋಗ್ಯ ಇಲಾಖೆ ಕೃತಕ ಬಣ್ಣಗಳನ್ನ ಬ್ಯಾನ್ ಮಾಡಿತ್ತು. ಅಷ್ಟೇ ಅಲ್ಲದೆ ತನ್ನ ತನಿಖೆಯನ್ನ ಮುಂದುವರೆಸಿ ನಂತರ 500 ಕಡೆ ಇಡ್ಲಿಯನ್ನ ತರಿಸಿಕೊಂಡು 250 ಇಡ್ಲಿಗಳನ್ನ ಸ್ಯಾಂಪಲ್ ನೋಡಿತು. ಅದರಿಂದ ಕನಿಷ್ಠ 250 ಇಡ್ಲಿಗಳಲ್ಲಿ ಡೆಡ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ. ಯಾಕಂದ್ರೆ ಈ ಇಡ್ಲಿಯನ್ನು ತಯಾರಿಸುವಾಗ ಬಳಸೋ ಪ್ಲಾಸ್ಟಿಕ್ ಅಷ್ಟೇ ಅಲ್ಲದೆ ಬಟ್ಟೆಗಳು ಕ್ಯಾನ್ಸರ್ಗೆ ಕಾರಣವಾಗಿದೆಯಂತೆ. ಹೌದು, ಪ್ಯಾಕೆಟ್ನಲ್ಲಿರೋ ಬಟಾಣಿಗಳಿಗೂ ಕೃತಕ ಬಣ್ಣ ಹಾಕೋ ಹಿನ್ನೆಲೆಯಲ್ಲಿ ಬಟಾಣಿ ಕೂಡ ಬ್ಯಾನ್ ಆಗಬಹುದು ಎನ್ನಲಾಗಿದೆ. ಇಷ್ಟಕ್ಕೆ ಸುಮ್ಮನಿರದ ಆರೋಗ್ಯ ಇಲಾಖೆ ಟ್ಯಾಟೂವಿನಿಂದ HIV ಹಾಗೂ ಚರ್ಮದ ಕ್ಯಾನ್ಸರ್ ಬರುವ ಸಾಧ್ಯತೆಗಳ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿ ನೀಡಿದ್ರು. ಟ್ಯಾಟೂನಿಂದ ಆರೋಗ್ಯ ಸಮಸ್ಯೆಗಳ ಸಾಧ್ಯತೆ ವಿಚಾರವಾಗಿ ಕೇಂದ್ರ ಸರ್ಕಾರ ನಿಯಮವನ್ನ ರೂಪಿಸಲು ಅವಕಾಶ ಇದೆ. ಟ್ಯಾಟೂಯಿಂಗ್ ಕಾಂತಿವರ್ಧಕಗಳ ಅಡಿಯಲ್ಲಿ ತರಲು ಪತ್ರ ಬರೆಯಲಾಗುವುದು. ಆಯುಕ್ತರಿಗೆ ಪತ್ರ ಬರೆದು ಮನವಿಗೆ ಸೂಚನೆ ನೀಡಲಾಗಿದೆ. ಹೀಗಾಗಿ ಪತ್ರ ಬರೆದು ಕಾನೂನು ರೂಪಿಸಲು ಮುಂದಾಗಿದ್ದೇವೆ ಎಂದು ತಿಳಿಸಿದ್ದಾರೆ. ಜನವರಿ ತಿಂಗಳಿನಿಂದ ಒಟ್ಟು 3608 ಆಹಾರ ಪದಾರ್ಥಗಳ ಮಾದರಿ ಸಂಗ್ರಹಿಸಲಾಗಿದೆ. ಈ ಪೈಕಿ 26 ಮಾದರಿಗಳು ಅಸುರಕ್ಷಿತವಾಗಿದೆ ಎಂಬುದು ತಿಳಿದು ಬಂದಿದೆ. 28 ಕಳಪೆಯಾಗಿವೆ. ಇದೇ ಜನವರಿಯಲ್ಲಿ 881ರಷ್ಟು ಇಡ್ಲಿ ಸ್ಯಾಂಪಲ್ಸ್ ಪಡೆಯಲಾಗಿದೆ. ಇಡ್ಲಿ ಮಾಡುವಾಗ ಪ್ಲಾಸ್ಟಿಕ್ ಬಳಸುತ್ತಿರುವುದು ಗಮನಕ್ಕೆ ಬಂದಿದೆ. ಘಟನೆ ಸಂಬಂಧ 52 ಆಹಾರ ಉತ್ಪಾದಕರಿಗೆ ನೋಟಿಸ್ ನೀಡಲಾಗಿದೆ. ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ಈಗಾಗಲೇ ನಾವು ಎಚ್ಚರಿಕೆಯನ್ನ ನೀಡಿದ್ದೇವೆ ಎಂದು ಸಚಿವ ತಿಳಿಸಿದ್ದಾರೆ. ಇನ್ನು ಇವಷ್ಟೇ ಅಲ್ಲದೆ ಹೋಳಿಗೆ ತಿಂದರೂ ಕ್ಯಾನ್ಸರ್ ಕಟ್ಟಿಟ್ಟ ಬುತ್ತಿಯಂತೆ. ಯಾಕಂದ್ರೆ ಹೋಳಿಗೆಗೆ ಬಳಸುವ ಸಿಂಗಲ್ ಪ್ಲಾಸ್ಟಿಕ್ನಿಂದ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆಯಂತೆ. ಔಷಧಿಗಳ ಗುಣಮಟ್ಟದ ಬಗ್ಗೆಯೂ ಮಾಹಿತಿಯನ್ನ ನೀಡಿದ್ರು. 3 ಔಷಧ ಮಾದರಿಗಳನ್ನ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಈ ಪೈಕಿ 938 ಔಷಧಿಗಳು ಗುಣಮಟ್ಟವನ್ನ ಹೊಂದಿದೆ ಎಂದು ತಿಳಿಸಿದ್ದಾರೆ. ಕುಡಿಯುವ ನೀರಿನ ಬಾಟಲ್ ಬಗ್ಗೆಯೂ ವಿಶ್ಲೇಷಣೆ ಮಾಡಲಾಗಿದೆ. ಕುಡಿಯುವ ನೀರಿನ 588 ಬಾಟಲ್ಗಳನ್ನ ಲ್ಯಾಬ್ ಪರೀಕ್ಷೆಗೆ ಕಳುಹಿಸಲಾಗಿದೆಯಂತೆ. ಲ್ಯಾಬ್ನಿಂದ ವರದಿ ಬರಬೇಕಿದೆ ಎಂದು ತಿಳಿಸಿದ್ರು. ಇದರಿಂದ ಕುಡಿಯುವ ನೀರು ಕೂಡ ಸುರಕ್ಷಿತವಾಗಿಲ್ಲವೇ ಎಂಬ ಅನುಮಾನ ಸೃಷ್ಟಿಯಾಗಿದೆ. ಲ್ಯಾಬ್ನಿಂದ ವರದಿ ಬಂದ ಕೂಡಲೇ ಇದಕ್ಕೆ ಉತ್ತರ ದೊರೆಯಲಿದೆ. ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಪತ್ತೆಯಾದ ಬೆನ್ನಲ್ಲೇ ಈಗ ಒಂದೊಂದೇ ಆಹಾರವನ್ನ ಪರೀಕ್ಷೆ ಮಾಡಲಾಗ್ತಾ ಇದೆ. ಹೋಟೆಲ್ ಆಹಾರವನ್ನ ತಿನ್ನುವಾಗ ಜನರೇ ಎಚ್ಚರಿಕೆಯಿಂದ ಇರಿ.